ಇವತ್ತಿನ ಕಾರ್ಯಕ್ರಮ ನೀವು ವೆನ್ಯೂ ನಮ್ದು ಚಂದ್ರಶಾಲೆ ತೊಟ್ಟಿ ಅಂತ. ಇದು ಇಟ್ಸ್ ಹೆರಿಟೇಜ್ ವೆನ್ಯೂ ನಮ್ಮ ಇದರಲ್ಲಿ. ಇವತ್ತು ನಾವು ಬುಕ್ ರಿಲೀಸ್ ಆಗ್ತಾ ಇರೋದು ಕೂಡ ಅಬೌಟ್ ಹೆರಿಟೇಜ್ ಅಂಡ್ ಆರ್ಕಿಟೆಕ್ಚರ್ ಆಫ್ ಇಂಡಿಯಾ ಅಂಡ್ ಸೌತ್ ಈಸ್ಟ್ ಏಷ್ಯಾ. ಅದನ್ನು ಆರ್ಗನೈಸ್ ಮಾಡಿರೋರು ಡಾಕ್ಟರ್ ಗೀತಾ ಅಂತ. ಇವ್ರದ್ದು she's bringing out a felicitation volume book which is being published, that's being released in Mysore. I think it's been released elsewhere, but ಇದು ಮೈಸೂರಲ್ಲಿ ಆಗ್ತಾ ಇರೋದು ಇವತ್ತು. ಆ ಕಾರ್ಯಕ್ರಮಕ್ಕೆ ಸುಮಾರು ಜನ ಆರ್ಕಿಯಾಲಜಿ ರಿಲೇಟೆಡ್ ಡಿಗ್ನಿಟರೀಸ್ ಎಲ್ಲ ಬಂದಿದ್ದಾರೆ. ಅದರ ಬಗ್ಗೆ ಇವತ್ತು ದಿಲ್ ಬಿ ಟಾಕ್ ಅಬೌಟ್ ದ ಬುಕ್ ಆಫ್ ಡಾಕ್ಟರ್ ಕೆ ಮೊಹಮ್ಮದ್ ಅವ್ರದ್ದು. ಅವ್ರ ಪರಿಚಯ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ. ಐ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಬುಕ್ ರಿಲೀಸ್. ದಸರಾ ಕೂಡ ಹತ್ರ ಬರ್ತಾ ಇದೆ, ಆನೆಗಳ ಸೆಲೆಕ್ಷನ್ ಕೂಡ ದಸರಾದಲ್ಲಿ ಅಲ್ಲಲ್ಲ, ದಸರಾದಿಂದ ಬಿಟ್ಬಿಡಿ. ಇವತ್ತಿನ ಫಂಕ್ಷನ್ ಕೇಳಿದ್ರೆ ನಾನು ಮಾತಾಡ್ಬೋದು ಅಷ್ಟೇ. ದಸರಾ ಬಗ್ಗೆ ಇನ್ನೂ ಗೊತ್ತಿಲ್ಲ ಅಲ್ಲ, ನಮ್ಗಿನ್ನ ಗೊತ್ತಿಲ್ಲ, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ದಸರಾ ಬಗ್ಗೆ ನಾನು ಇವತ್ತು ಹೇಳಕ್ಕೆ ಎಷ್ಟು ಇಲ್ಲಿ ಈಗ ಆಷಾಢ ನಡೀತದೆ, ಈ ಟೈಮಲ್ಲಿ ಕಾರ್ಯದರ್ಶಿ ವರ್ಗಾವಣೆ ಕೂಡ ಆಗಿತ್ತು. ನಮಗೆ ಐ ಡೋಂಟ್ ನೋ ಅಬೌಟ್, ಐ ಡೋಂಟ್ ಇಂಟರ್ಫಿಯರ್ ವಿತ್, ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ದ ಗವರ್ಮೆಂಟ್, nor am I part of the administration. I'm a private citizen like any of you, so I have no idea what is happening. ನೆನ್ನೆ ಕುಟುಂಬ ಸಮೇತ ತಿರುಪತಿಗೆ ಹೋಗ್ತಾರೆ. ಸೊ ಮೈಸೂರು ರಾಜಮನೆ ತನಕ ತಿರುಪತಿಗೆ ಅದು ತುಂಬ 300 ವರ್ಷದ ಹಿಂದಿಂದ, 300 ವರ್ಷ ಅಲ್ಲ ಅದಕ್ಕೂ ಹಿಂದಿಂದ ನಮ್ಮ ಚಿಕ್ಕದೇವರಾಜ ಒಡೆಯರು, ಕಂಠೀರವ ನರಸರಾಜ ಒಡೆಯರು, ಚಿಕ್ಕದೇವರಾಜ ಒಡೆಯರು, ಆಮೇಲೆ ಮುಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಟೈಮಲ್ಲಿ ತುಂಬ ದೇವಸ್ಥಾನಗಳಿಗೆ ಆವಾಗಲಿಂದನೂ ತುಂಬ ಅದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ದ ಲ್ಯಾಂಡ್ ದಟ್ ಇಸ್ ಗಿವನ್. ಅಲ್ಲಿ ನಮ್ಮ ಮೈಸೂರು ಛತ್ರ ಅಂತ ಇತ್ತು, ಅದನ್ನು ಕೂಡ ಅಲ್ಲಿಂದನೇ ಮೈಸೂರಿಂದನೇ ಕೊಟ್ಟಿರೋದು. ನಾವು ವರ್ಷ ಇದೊಂದು ಫಲೋತ್ಸವ ಅಂತ ಆಗುತ್ತೆ, ಅದಕ್ಕೆ ನಾವು ಉತ್ಸವದ ಜೊತೆಗೆ ಹೋಗೋದು. ಒಂದು ಈಗ ಮಧ್ಯದಲ್ಲಿ ಸ್ವಲ್ಪ ಹೋಗೋಕ್ಕಾಗಿರ್ಲಿಲ್ಲ, ಈಗ ಲಾಸ್ಟ್ 6 years ಇಂದ ತಪ್ಪದೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗೋದೇ ಒಂದು ಇದು. ಈ ವರ್ಷ ಮುಗಿದ ತಕ್ಷಣ ಬರೋ ವರ್ಷಕ್ಕೆ ವಿಲ್ ಲುಕ್ ಫಾರ್ವರ್ಡ್ ಟು ವಿಸಿಟಿಂಗ್ ತಿರುಪತಿ ಅಗೇನ್. ಮೇಡಮ್, ಮೈಸೂರಲ್ಲಿ ಕಂಬಳ ನಡೆಸಲಿಕ್ಕೆ ಅದಕ್ಕೆ ನಾನು ಮಾತಾಡಲ್ಲ, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಇದು ಬಂದಿರೋ ಈ ಪ್ರೋಗ್ರಾಮ್ ಬೇರೆ, ನೀವು ಅದನ್ನು ಕೇಳೋ ವಿಚಾರನೇ ಬೇರೆ, ಅದನ್ನ ನೀವು ಬೇರೆ ಫೋರಮಲ್ಲಿ ಕೇಳಬೇಕಾಗತ್ತೆ.